ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಕಾಂತಲಕ್ಷ್ಮಿ ಜೋಕರ್ ವೇಷದಲ್ಲಿ ಬಂದಿರೋದು ಗೌರಿಗೆ ಗೊತ್ತಾಗಿರುತ್ತೆ. ಆಗ ಶ್ಯಾಮ್ ನಡೆದಿರೋ ಪ್ರತಿ ವಿಷಯನೂ ಗೌರಿಗೆ ಹೇಳ್ತಾ ಇರ್ತಾನೆ. ಅದು ಅದಕ್ಕೆ ನಿಮ್ಮ ದೊಡ್ಡಮ್ಮ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ರು. ನಿಮ್ಮ ಅಮ್ಮನಿಗೆ ಏನೋ ನಿಮ್ಮನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇತ್ತಂತೆ. ಅದಕ್ಕೆ ನಿಜವಾದ ಜೋಕರ್ ನಾನು ಕ್ಯಾನ್ಸಲ್ ಮಾಡಿ ಇವ್ರನ್ನ ಜೋಕರ್ ವೇಷದಲ್ಲಿ ಇಲ್ಲಿಗೆ ಬರೋ ಥರ ಮಾಡಿದೆ. ಆದರೆ ನಮ್ಮ ಸದ್ಗುಣ ಅವ್ರನ್ನ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋ ಥರ ಮಾಡಿಬಿಟ್ಟ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ ಅಂತ ಹೇಳ್ತಾನೆ. ಆಗ ಗೌರಿ, ಕವಿ ಸರ್ ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಶ್ಯಾಮ್ ಹೇಳಿ ಅಂತ ಕೇಳಿದಾಗ, ಅದು ಹಾಗಲ್ಲ, ಇನ್ನೊಂದು ಸಾರಿ ಏನಾದರೂ ಅಮ್ಮನನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಸಹಾಯನ ನೀವು ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಇವತ್ತೇನಾದರೂ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಮ್ಮ ಸಿಕ್ಕಾಕೊಂಡ್ಬಿಡ್ತಿದ್ಲು, ಮತ್ತೆ ಈ ಮನೆಯವರು ತುಂಬಾ ಅವ್ರಿಗೆ ಅವಮಾನ ಮಾಡಿಬಿಡ್ತಿದ್ರು. ದಯವಿಟ್ಟು ನೆಕ್ಸ್ಟ್ ಈ ಥರ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಟೈಮಿಗೆ ಚಿನ್ನು ಅಮ್ಮನ ಹುಡ್ಕೊಂಡು ಬಂದಿರ್ತಾಳೆ. ಕಾಂತಲಕ್ಷ್ಮಿ ಇನ್ನೂ ಮನೆಗೆ ಹೋಗಿರಲ್ವಾ, ಸೊ ಅದಕ್ಕೋಸ್ಕರ ಮಗಳಿಗೆ ಟೆನ್ಷನ್ ಆಗಿ ಅಮ್ಮನ ಹುಡ್ಕೋಕೆ ಅಂತ ಬಂದಿರ್ತಾಳೆ. ಎಲ್ಲೋದ್ಲಿ ಅಮ್ಮ, ಎಲ್ಲೋದ್ಲಿ ಕಾಂತಲಕ್ಷ್ಮಿ ಅಂತ ಆ ಕಡೆ ಈ ಕಡೆ ಹುಡ್ಕೊಂಡು ಅಪ್ಪನಿಗೆ ಕಾಲ್ ಮಾಡ್ತಾಳೆ. ಅಪ್ಪ, ಇಲ್ಲೆಲ್ಲೂ ಅಮ್ಮ ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳಿದಾಗ, ಅದು ನಿಮ್ಮಮ್ಮ ಈಗ ತಾನೇ ಮನೆಗೆ ಬಂದ್ಲಮ್ಮ, ನೀನು ಬಂದ್ಬಿಡು ಅಂತ ಅಪ್ಪ ಹೇಳ್ತಾನೆ. ಆಗ ಚಿನ್ನು, ಅಪ್ಪ ಇಲ್ಲಿವರೆಗೂ ಬಂದಿದ್ದೀನಿ, ಅಕ್ಕನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತೀನಪ್ಪ, ಒಂದೇ ಒಂದು ಸಾರಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಅಪ್ಪ, ಬೇಡಮ್ಮ ಹಾಗೆಲ್ಲ ಮಾಡೋಕೆ ಹೋಗ್ಬೇಡ, ಸುಮ್ಮನೆ ಅವಳಿಗೆ ನಮ್ಮಿಂದ ಯಾಕೆ ತೊಂದ್ರೆ ಅಮ್ಮ ಅಂತ ಹೇಳಿದಾಗ, ಅಪ್ಪ ಅಕ್ಕ ಮತ್ತು ಭಾವಂದಲ್ಲಿ ದೊಡ್ಡದಾಗಿ ಫೋಟೋ ಹಾಕಿದಾರಪ್ಪ, ತುಂಬಾನೇ ಚೆನ್ನಾಗಿದೆ, ನಾನು ಹೇಗಾದ್ರೂ ಮಾಡಿ ಅಕ್ಕನ ನೋಡ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅದೇ ಟೈಮಿಗೆ ಶ್ಯಾಮ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಶ್ಯಾಮ್ ಆಕೆನ ನೋಡ್ದೆ ಹಾಗೆ ಅವಳಿಗೆ ಡಿಕ್ಕಿ ಹೊಡೆದ್ಬಿಡ್ತಾನೆ. ಚಿನ್ನ ಅವನ್ನ ನೋಡಿ, ಏನು ನೀನಾ ಅಂತ ಹೇಳಿದಾಗ, ಏ ಮಚ್ಚ ನೀನಾ, ಏನ್ ಮಚ್ಚ ನೀನಿಲ್ಲಿ ಅಂತ ಹೇಳ್ತಾ ಇರುವಾಗ, ಆಗ ಚಿನ್ನು, ಅಲ್ಲ ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ, ಮತ್ತೆ ಯಾಕೆ ಮಚ್ಚ ಗಿಚ್ಚ ಅಂತ ಮಾತಾಡ್ತಾ ಇದೀಯಾ, ಈ ತರ ಎಲ್ಲ ನನ್ನ ಕರಿಯಕ್ ಹೋಗ್ಬೇಡ ಅಂತ ಹೇಳಿದಾಗ, ಓ ನಿನ್ ಕಣ್ಣನ್ ಮಚ್ಚೆ ಇದೆ ಅದಕ್ಕೆ ಆತರ ಹೇಳಿದ್ನಪ್ಪ ಅಂತ ಕವನ ಹೇಳೋಕೆ ಶುರು ಮಾಡ್ಬಿಡ್ತಾನೆ ಶ್ಯಾಮ್. ಆಗ ಚಿನ್ನು, ನೀನ್ ಈ ತರ ಕುಯ್ಯೋದನ್ನ ಫಸ್ಟ್ ನಿಲ್ಸು ಅಂತ ಜೋರಾಗಿ ಅವನ ಹೊಟ್ಟೆಗೆ ಹೊಡೆದ್ಬಿಡ್ತಾಳೆ. ಅದೇ ಟೈಮಿಗೆ ದೊಡ್ಡಮ್ಮ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇದನ್ನೆಲ್ಲ ಗಮನಿಸಿ ಶ್ಯಾಮ್ ಅವಳನ್ನ ಒಂದ್ ಸೈಡಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ. ಆಗ ದೊಡ್ಡಮ್ಮ ಬಂದು, ಶ್ಯಾಮ್ ಏನಾಯ್ತು, ಒಬ್ನೇ ಇದೆಯಾ ತಾನೇ ಅಂತ ಕೇಳ್ತಾಳೆ. ಹ್ಞೂ ದೊಡ್ಡಮ್ಮ ಒಬ್ನೇ ಇದೇನಿ ಅಂತ ಹೇಳಿದಾಗ, ಮತ್ತೆ ಮಾತು ಕೇಳಿಸ್ತಾ ಇತ್ತು ಅಂತ ಹೇಳಿದಾಗ, ಅದು ಒಬ್ಬೊಬ್ಬನೇ ಯಾರು ಇಲ್ಲ ಜಾಗದಲ್ಲಿ ಕವನ ಹೇಳಿ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ ಅಷ್ಟೇ, ಏನಿಲ್ಲ, ನೀವು ಹೋಗಿ ಅಂತ ಹೇಳ್ತಾನೆ. ಸರಿ ಹಾಗಿದ್ರೆ ನೀನು ಬಾ ಅಂತ ಹೇಳಿ ದೊಡ್ಡಮ್ಮಲ್ಲಿಂದ ಹೊರಟೋಗ್ತಾಳೆ. ಆಗ ಶ್ಯಾಮ್, ಏನು ಏನಿಲ್ಲಿಗೆ ಬಂದಿದ್ರಿ ಅಂತ ಹೇಳಿದಾಗ, ಅದು ಅಮ್ಮನ ಹುಡ್ಕೊಂಡ್ ಬಂದೆ, ಅಮ್ಮ ಇಲ್ಲಿ ಫಂಕ್ಷನ್ ಬರ್ತೀನಿ ಅಂತ ಹೇಳಿ ಬಂದಿದ್ಲು ಅಂತ ಹೇಳಿದಾಗ, ಹೌದು ಆಂಟಿ ಇಲ್ಲಿಗೆ ಬಂದಿದ್ರು, ಆದ್ರೆ ಅಮ್ಮನಾಗಿ ಬಂದಿದ್ದಿಲ್ಲ, ಬದಲಾಗಿ ಜೋಕರ್ ಆಗಿ ಬಂದಿದ್ರು. ಈ ಮನೆಯವರು ಒಂದು ಕಂಡೀಷನ್ ಹಾಕಿದ್ದಾರೆ ಅದಕ್ಕೆಗೆ, ಅವ್ರ ಜೊತೆ ಯಾರೂ ಮಾತಾಡಬಾರ್ದು, ಫೋನಲ್ಲೂ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಅತಿಗೆಯನ್ನ ನೋಡ್ಬೇಕು ಅಂತ ಅವ್ರು ಹಠ ಮಾಡಿದ್ರು, ಅದಕ್ಕೆ ಅವ್ರಿಗೆ ಜೋಕರ್ ವೇಷ ಹಾಕ್ಸಿ ನಾನೇ ಇಲ್ಲಿ ಕರೆಸಿದೆ ಅಂತ ಶ್ಯಾಮ್ ಹೇಳ್ತಾನೆ. ಆಗ ಚಿನ್ನು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಗೌರಿ ತನ್ನ ರೂಮಲ್ಲಿ ಎಲ್ಲಾ ಒಡೆಯನ್ನು ಬಿಚ್ಚಿ ಇಡ್ತಾ ಇರ್ತಾಳೆ. ಆಗ ಅಲ್ಲಿ ಅತ್ತೆ ಬರ್ತಾಳೆ. ಅತ್ತೆನ ನೋಡಿ, ಅತ್ತೆ ಬನ್ನಿ ಒಳಗಡೆ ಬನ್ನಿ ಅತ್ತೆ ಅಂತ ಹೇಳಿದಾಗ, ನಾನೇನು ಒಳಗಡೆ ಬರೋಕ್ಕಾಗಿಲ್ಲ, ಇಲ್ಲಿ ಬೇಡವಾದ ವಸ್ತುಗಳನ್ನ ಇಡೋದು, ಇಲ್ಲಿ ಯಾವತ್ತೂ ನಾನು ಕಾಲು ಇಟ್ಟಿಲ್ಲ, ಇನ್ಮೇಲೂ ಇಡೋದಿಲ್ಲ, ಸರಿ ಒಡವೆನ ಕೊಡು ಅಂತ ಕೇಳ್ತಾಳೆ. ಸರಿ ಅತ್ತೆ ಅದೇ ಕೊಡ್ತಾ ಇದ್ದೆ, ಬಿಚ್ಚಿಡ್ತಾ ಇದ್ದೆ ಅಂತ ಹೇಳಿದಾಗ, ಮದುವೆ ಮಂಟಪದಲ್ಲಿ ಹೆಣ್ಣನ್ನೇ ಬದಲಾಯಿಸ್ತಾಳು ನೀನು, ಅಂಥದ್ರಲ್ಲಿ ಈ ಒಡವೆನ ಬದಲಾಯಿಸೋದಿಲ್ವಾ, ಅದಕ್ಕೆ ಮೊದಲು ಆ ಒಡವೆನ ಕೊಟ್ಬಿಡು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಒಡವೆ ಎಲ್ಲ ನಿನಗೆ ಸೇರ್ಬೇಕಾಗಿದ್ದು, ಆದರೆ ನಿನಗೆ ಆ ಯೋಗ್ಯತೆ ಇಲ್ಲ, ನಿನ್ನನ್ನು ನಾನು ಸೊಸೆ ಅಂತ ಒಪ್ಕೊಂಡೇ ಇಲ್ಲ ಅಂದಮೇಲೆ ಆ ಒಡವೆ ನಿನ್ನ ಹತ್ರ ಇರೋದು ವೇಸ್ಟು, ಅದನ್ನ ಕೊಟ್ಬಿಡು ಅಂತ ಹೇಳ್ತಾಳೆ. ಆಗ ಗೌರಿ, ಸರಿ ಅತ್ತೆ, ನನಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಇದು ನನ್ನ ಹತ್ರ ಇರೋದು ಅವಶ್ಯಕತೆ ಇಲ್ಲ, ಇದು ನನ್ನ ಮೈ ಮೇಲೆ ಇದ್ದಷ್ಟು ನನಗೆ ಸುಡ್ತಾ ಇರುತ್ತೆ, ನಾನು ಬೇಕು ಅಂತ ನಾನು ರೆಡಿಯಾಗಿ ಬಂದಿದ್ದಿಲ್ಲ, ನಿಮ್ಮ ಮಗ ನನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಈ ಒಡವೆ ಎಲ್ಲ ನನಗೆ ಇಷ್ಟ ಇಲ್ಲ, ತಗೊಂಡೋಗಿ ಅತ್ತೆ ಅಂತ ಹೇಳ್ತಾಳೆ. ಪದೇ ಪದೇ ನನ್ನ ಅತ್ತೆ ಅತ್ತೆ ಅಂತ ಕರಿಬೇಡ ಕಣೆ, ನಿನಗಷ್ಟು ಅರ್ಥ ಆಗಲ್ವಾ, ಎಸ್ ಸಾರಿ ಹೇಳ್ಬೇಕು ನಿನಗೆ ಅಂತ ಅತ್ತೆ ಬೈಯೋಕೆ ಶುರು ಮಾಡ್ತಾಳೆ. ಆಗ ಗೌರಿ, ಸರಿ ಅತ್ತೆ ಸಾರಿ ಅಂತ ಹೇಳಿದಾಗ ಮತ್ತೆ ಅತ್ತೆ ಅಂತ ಕರಿತಾಳೆ. ಆಗ ಸರಿತನ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಶಾಂತಕ ಬಾಯಿಲಿ ಈ ಒಡವೆನ ತಗೊಂಡೋಗಿ ಚೆನ್ನಾಗಿ ತೊಳೆದು ಇಡು, ಯಾಕಂದ್ರೆ ಇವಳು ಮುಟ್ಟಿರೋ ಒಡವೆ ನಾನು ಮುಟ್ಟಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಮೇಲೆ ಗೌರಿಗೆ ನೀರ್ ಬೇಕು ಅಂತ ಒಳಗಡೆ ಬಂದಿರ್ತಾಳೆ. ಇದನ್ನ ಸಹಿತ ಗಮನಿಸಿ, ಏನು ಒಳಗಡೆ ಬಂದಿದ್ಯಾ, ನಿಂದೇನ್ ಕೆಲಸ ಇಲ್ಲಿ ಅಂತ ಬೈತಾ ಇರ್ತಾಳೆ.
ಆಗ ಗೌರಿ, ಅದು ಅತ್ತೆ ಕುಡಿಯೋಕೆ ನೀರು ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ ಅಂತ ಹೇಳಿದಾಗ, ಅಲ್ಲ ಅವಾಗ್ಲೇ ಹೇಳಿದೆ ತಾನೇ ನಿನಗೆ ಅತ್ತೆ ಅನ್ಬೇಡ ಅಂತ, ಮತ್ತೆ ಅತ್ತೆ ಅಂತ ಇದೀಯಾ? ಹಾಗಿದ್ರೆ ಏನನ್ಲಿ ಅತ್ತೆ ನಾನು? ಆಂಟಿ ಅನ್ಲಾ? ಹೋಗ್ಲಿ ಮೇಡಮ್ ಅನ್ಲಾ? ಏನನ್ಲಿ ಅಂತ ಹೇಳಿದಾಗ, ನೀನೇನು ನನ್ನ ಕರೆಯೋಕ್ಕೆ ಹೋಗ್ಬೇಡ, ನಿನ್ ಜೊತೆ ಮಾತಾಡೋಕು ನನಗೆ ಇಷ್ಟ ಇಲ್ಲ. ಶಾಂತಕ್ಕ, ಶಾಂತಕ್ಕ ಬಾಯಲ್ಲಿ ಇವಳಿಗೆ ಒಂದು ಬಾಟ್ಲು ನೀರು ಕೊಡು, ಇವಳು ನೀರು ನೇವು ಮಾಡ್ಕೊಂಡು ಒಳಗಡೆ ಬರೋದು ನನಗೆ ಇಷ್ಟ ಇಲ್ಲ, ಯಾರು ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು ಅಂತ ಬೈಯೋಕ್ಕೆ ಶುರು ಮಾಡ್ತಾಳೆ. ಆಗ ಗೌರಿ, ಅಲ್ಲ ಅತ್ತೆ ಇದು ಹಾಗಲ್ಲ, ನೀವು ಈ ಮನೆ ಸೊಸೆ ಹಾಕಿದ್ಮೇಲೆ ನಿಮ್ಗೆಲ್ಲ ತರಿಸ್ಕೊಳ್ಳೋದು ಕೆಲಸ ಮಾಡಿಸ್ಕೊಳ್ಳೋದು ನಿಮ್ಗೆ ಅಧಿಕಾರ ಇದೆ, ಆದ್ರೆ ನನ್ನ ನೀವು ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಾನು ಹೇಗೆ ಕೆಲಸದವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ, ಅದಕ್ಕೆ ನಾನೇ ಬಂದೆ ಅಂತ ಹೇಳ್ತಾಳೆ. ಆಗ ಸರಿತಾ, ಏನೇನೋ ನೆವ ಮಾಡ್ಕೊಂಡು ಒಳಗಡೆ ಬರೋಕ್ ಹೋಗ್ಬೇಡ, ನಿನ್ಗೇನಾದ್ರೂ ಬೇಕಿದ್ರೆ ಶಾಂತಕನ್ನ ಕೇಳು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ ಮಾರ್ಕೆಟ್ಗೆ ಅಂತ ಹೋಗ್ತಾ ಇರ್ತಾಳೆ. ಒಂದ್ ಬ್ಯಾಗ್ನ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು, ಏನಪ್ಪ ಇದು ಬಿಸಿಲು ಅಂತ ಹೇಳ್ತಾ ಹೋಗ್ತಾ ಇರ್ತಾಳೆ. ಅಲ್ಲಿ ಮುಂದ್ಗಡೆ ಚಿನ್ನು ಕೂತಿರ್ತಾಳೆ. ಚಿನ್ನನ ನೋಡಿ, ಏ ಚಿನ್ನು, ಏನೇ ಮಾಡ್ತಾ ಇದೀಯಾ ಇಲ್ಲಿ, ಬಿಸಿಲು ಬೇರೆ ಇದೆ, ನನ್ನ ಸ್ವಲ್ಪ ಮಾರ್ಕೆಟಿಗೆ ಬಿಟ್ಬಿಡೆ ಅಂತ ಹೇಳ್ತಾಳೆ. ಆಗ ಚಿನ್ನು, ಒಂದ್ ನಿಮಿಷ ಅಮ್ಮ, ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಅವಮಾನ ಆದ್ರೂ ಮತ್ತೆ ನಗ್ತಾ ನಗ್ತಾ ಇರುವಂತ ಏಕೈಕ ಪ್ರಾಣಿ ಯಾವುದು ಅಂತ ಮೊಬೈಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅಮ್ಮ ಅಂತ ಹೇಳಿದಾಗ, ಹೌದಾ ಯಾವುದು ಅಂತ ಕೊಡ್ತು ಕಣೆ ಅಂತ ಹೇಳಿದಾಗ, ಕಾಂತಲಕ್ಷ್ಮಿ ಅಂತ ಕೊಡ್ತಮ್ಮ ಅಂತ ಹೇಳ್ತಾಳೆ. ಏನೇ ಹೀಗೆ ಹೇಳ್ತಾ ಇದೆ ನೀನು ಅಂತ ಕಾಂತ ಬೈಯೋಕೆ ಶುರು ಮಾಡ್ತಾಳೆ. ಆಗ ಚಿನ್ನು, ಅಲ್ಲಮ್ಮ, ಅಷ್ಟೆಲ್ಲ ಮನೆಯವ್ರು ನಿನಗೆ ಅವಮಾನ ಮಾಡಿದ್ರು, ಯಾಕಮ್ಮ ಅವ್ರ ಮನೆ ನೀನು ಹೋಗಿದ್ದೆ, ಅದು ಜೋಗರ್ ವೇಷ ಹಾಕೊಂಡೇ ಹೋಗಿದ್ದೆ ಅಂತೆ, ನೀನು ನಿನ್ ದೊಡ್ಡ ಮಗಳು ಮಾಡಿರೋ ತಪ್ಪಿಗೆ ಅಕ್ಕನ್ನ ಯಾಕಮ್ಮ ಬಲಿಪಶು ಮಾಡ್ತಾ ಇದೀಯಾ, ಯಾಕಮ್ಮ ಅಲ್ಲಿಗೆ ಹೋಗಿ ಅವಳು ಪ್ರಾಣ ತಿಂತೀಯಾ, ನಿಮ್ಮಿಂದಾಗಿ ಅಕ್ಕ ಅಲ್ಲಿ ನರಕ ಅನುಭವಿಸ್ತಾ ಇದ್ದಾಳೆ, ಇನ್ನು ಸಾಕಾಗಿಲ್ವಾ ನಿನಗೆ ಅಂತ ಚಿನ್ನು ಅಮ್ಮನ್ನ ಬೈತಾ ಇರ್ತಾಳೆ. ಆಗ ಕಾಂತ, ಏನಾಗಲ್ಲ ಕಣೆ, ಒಂದಲ್ಲ ಒಂದಿನ ಮನೆಯವರು ಅವಳನ್ನ ಸೊಸೆ ಅಂತ ಒಪ್ಕೊಂಡೇ ಒಪ್ಕೋತಾರೆ, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೆಯಲ್ಲಿ ಪುರೋಹಿತರನ್ನ ತಾತ ಬರೋಕೆ ಹೇಳ್ತಾನೆ. ಮನೆಯಲ್ಲೆಲ್ಲರೂ ಒಂದೇ ಕಡೆ ಸೇರಿರ್ತಾರೆ. ಆಗ ವಿವೇಕ್ ಬಂದು, ಏನಿದು, ಏನ್ ಮನೇಲಿ ಏನಾದ್ರು ಪೂಜೆ ನಡೀತಾ ಇದೆಯಾ, ಯಾಕೆ ಪುರೋಹಿತರು ಬಂದಿದ್ದಾರೆ ಅಂತ ಅನಿಕೇತ್ನ ಕೇಳ್ತಾನೆ. ಆಗ ಅನಿಕೇತ್, ನನಗೇನು ಗೊತ್ತಿಲ್ಲ ಬ್ರೋ ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾನೆ. ಆಗ ಪುರೋಹಿತರು ಒಂದ್ ಒಳ್ಳೆ ಟೈಮ್ ನೋಡಿ, 10:57 ಒಳ್ಳೆ ಟೈಮ್ ಆಗಿದೆ, ನವ ಜೋಡಿಗಳಿಗೆ ಇದು ಒಳ್ಳೆ ಟೈಮು, ಇಂಥ ಟೈಮಲ್ಲಿ ನೀವು ಪ್ರಸ್ಥಾನ ಆರಾಮವಾಗಿ ನಡೆಸ್ಕೊಳ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿವೇಕ್ಗೆ ತುಂಬಾನೇ ಶಾಕ್ ಆಗುತ್ತೆ, ಹಾಗೆ ಸರಿತನ್ಗೂ ಶಾಕ್ ಆಗುತ್ತೆ. ಆಗ ಪುರೋಹಿತರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮನೆಯವರೆಲ್ಲರೂ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ. ಆಗ ಸರಿತಾ, ಏನ್ ಮಾವ ಇದು, ಏನ್ ಮಾಡ್ತಾ ಇದ್ದೀರಾ, ನಿಮ್ಗೇನಾದ್ರು ಅರ್ಥ ಆಗ್ತಾ ಇದೆಯಾ, ಅಲ್ಲ ನನ್ನ ಮಗನ ಜೀವನನೇ ಹಾಳಾಗಿ ಹೋಗಿದೆ ಅಂತ ನಾನು ಟೆನ್ಷನ್ ಮಾಡ್ಕೋತಾ ಇದ್ದೀನಿ, ಅಂಥದ್ರಲ್ಲಿ ನೀವು ಪ್ರಸಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಏನೇ ಸರಿತಾ, ಏನು ಮಾತಾಡ್ತಾ ಇದೀಯ ನೀನು ಮಾತಾಡೋದು ನಿಂಗೆ ಅರ್ಥ ಆಗ್ತಿದೆಯಾ, ಅಲ್ಲ ಅವನೇನಾದ್ರು ಪ್ರಸಾದ ನನಗೆ ಬೇಡ ಅಂತ ನಿನ್ ಮುಂದೆ ಹೇಳಿದ್ನಾ, ಸುಮ್ಮನೆ ಏನೋ ಮಾತಾಡೋಕೆ ಹೋಗ್ಬೇಡ ಅಂತ ಸುಜೇನ ಬೈತಾಳೆ. ಆಗ ಸರಿತಾ, ಇಲ್ಲ ಅತ್ತೆ, ನಾನು ಇದಕ್ಕೆ ಅವಕಾಶ ಕೊಡಲ್ಲ, ನನ್ನ ಮಗನಿಗೆ ಅವಳು ಇಷ್ಟನೇ ಇಲ್ಲ ಅಂಥದ್ರಲ್ಲಿ ಅವನು ಹೇಗತ್ತೆ ಪ್ರಸನ್ನ ಮಾಡ್ಕೋತಾನೆ, ಇದು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ತಾತ, ಅಲ್ಲಮ್ಮ ಹೀಗೆಲ್ಲ ಮಾತಾಡಿದ್ರೆ ಹೇಗೆ ನೀನು, ಅಲ್ಲ ಮದುವೆ ಆಗಿದೆ ಅಂದಮೇಲೆ ಇದೆಲ್ಲ ಕಾರ್ಯಕ್ರಮನ ನಾವು ಮಾಡಲೇಬೇಕು ಅಂತ ಹೇಳ್ತಾ ಇರೋವಾಗ ವಿವೇಕ್, ಅಲ್ಲ ತಾತ, ಅಮ್ಮ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಇದೆ, ನನಗೆ ಇವಳು ಅಂದ್ರೆ ಇಷ್ಟ ಇಲ್ಲ ಅಂದಮೇಲೆ ಇವಳ ಜೊತೆ ಅದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ತಾತ, ಅಲ್ಲಪ್ಪ ಬೇಡ ಅಂತ ಹೇಳ್ತೀಯಾ, ನೀನ್ ನೋಡಿದ್ರೆ ರಿಸೆಪ್ಷನ್ ಅಲ್ಲಿ ಅವಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೆ, ನಗ್ತಾ ಇದ್ದೆ ಅಂತ ಹೇಳಿದಾಗ, ಅದು ತಾತ ಸುಮ್ಮನೆ ನಾಟಕ ಮಾಡಿದೆ, ಯಾಕಂದ್ರೆ ಮೀಡಿಯಾದವರು ಎಲ್ರು ಅಲ್ಲಿದ್ರು, ಸುಮ್ಮನೆ ಯಾಕೆ ಹೊರಗಡೆ ತೊಂದರೆ ಆಗ್ಬಾರ್ದು ಅಂತ ಆತರ ನಡ್ಕೊಂಡೆ ಅಷ್ಟೇ, ಆಕ್ಟ್ ಮಾಡಿದೆ ಅಂತ ಹೇಳ್ತಾನೆ. ನೀನು ಎಲ್ಲ ನಾಟಕ ಅಂದ್ರೆ ಏನು ಮಾಡಕ್ಕಾಗಲ್ಲಪ್ಪ, ಇದನ್ನು ಒಂದು ನಾಟಕ ಅನ್ಕೋ ಅಂತ ತಾತ ಹೇಳ್ತಾನೆ. ನನಗೆ ಇದೆಲ್ಲ ಬೇಡ ತಾತ ಅಂತ ಜೋರಾಗಿ ಹೇಳೋಕ್ ಶುರು ಮಾಡ್ತಾನೆ ವಿವೇಕ್. ಆಗ ಅಜ್ಜಿ, ಸುಮ್ನಿರೋ, ನಿನಗೇನು ಗೊತ್ತಾಗಲ್ಲ, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ನಮ್ಗೆಲ್ಲ ಗೊತ್ತಿದೆ, ನೀನ್ ಸುಮ್ಮನೆ ಇರು ಅಂತ ಜೋರಾಗಿ ಬೈತಾಳೆ. ಆಗ ವಿವೇಕ್, ಏನ್ ಮಾಡೋದಪ್ಪ ಈಗ, ಗೊತ್ತೇ ಆಗ್ತಾ ಇಲ್ಲ, ಇವಳು ನೋಡಿದ್ರೆ ನನಗೆ ಇಷ್ಟನೇ ಇಲ್ಲ, ಇವಳ ಜೊತೆ ಅದೆಲ್ಲ ಅಂದ್ರೆ ನನ್ನ ಮೈಯೇ ಉರಿಯುತ್ತೆ, ಹೇಗಿದ್ರು ಅವಳು ನೋಡಿದ್ರೆ ಹೆದರ್ಕೊಂಡಿತ್ತರ ಕಾಣ್ತಾ ಇದ್ದಾಳೆ, ಅವಳಿಗೆ ಇದೆಲ್ಲ ಇಷ್ಟ ಇಲ್ಲ, ನನ್ನ ಬಾಯಿಂದ ಹೇಳೋಕ್ಕಿಂತ ಅವಳ ಬಾಯಲ್ಲೇ ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಸ್ಬಿಡ್ತೀನಿ ಅಂತ ಅನ್ಕೊಂಡು ಗೌರಿ ಹತ್ರ ಹೋಗಿ ನಿಂತ್ಕೋತಾನೆ. ಏ ಪುಣ್ಯವತಿ, ನೀನು ನನಗಿಷ್ಟ ಇಲ್ಲ ಅಂತ ಹೇಳ್ಬಿಡು, ಇದೆಲ್ಲ ನಿನಗಿಷ್ಟ ಇಲ್ವಲ್ಲ ಹೇಳ್ಬಿಡು ಅಂತ ಸ್ಲೋ ಆಗಿ ಹೇಳೋಕೆ ಶುರು ಮಾಡ್ತಾನೆ. ಆಗ ಗೌರಿ, ನಾನೇನು ಇಷ್ಟ ಇಲ್ಲ ಅಂತ ನಿಮ್ಗೆ ಹೇಳಿದ್ನಾ, ನನಗೆ ಇಷ್ಟನೇಪ್ಪ, ಹೇಗೋ ಮದುವೆ ಆಗಿದ್ವಿ ಅಂದಮೇಲೆ ಇದೆಲ್ಲ ಮಾಮೂಲಿ ತಾನೇ ಅಂತ ಹೇಳಿದಾಗ, ಏನು ಮಾತಾಡ್ತಾ ಇದೀಯ ನೀನು, ಸ್ವಲ್ಪನಾದ್ರೂ ನಾಚಿಕೆ ಇದೆಯೇನ ನಿನಗೆ, ಇಷ್ಟೆಲ್ಲ ಜನರ ಮುದ್ದೆ ಈ ಥರ ಮಾತಾಡ್ತಾ ಇದೆಯಲ್ಲ ಅಂತ ಗೌರಿನ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾನೆ. ಆಗ ಗೌರಿ,
ಯಾಕೆ ನಾಚ್ಕೋಬೇಕು? ಅಜ್ಜಿ ಏನಾದರೂ ನಾಚ್ಕೊಂಡಿದ್ರೆ ಮಾವಂದಿರಿಬ್ರು ಹುಡ್ತಾ ಇದ್ರಾ? ಹಾಗೇನೆ ಅತ್ತೆ ನಾಚ್ಕೊಂಡಿದ್ರೆ ನೀವು ಈ ಭೂಮಿ ಮೇಲೆ ಬರ್ತಾ ಇದ್ರಾ? ನನಗಂತೂ ಇಷ್ಟನೇಪ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಆಗ ವಿವೇಕ್, ಏನೇ ನೀನು ಈ ಥರ ಮಾತಾಡ್ತಾ ಇದೀಯ? ಥೂ, ನಾಚಿಕೆನೇ ಇಲ್ಲವ ನಿನಗೆ ಅಂತ ಬೈಯೋಕೆ ಶುರು ಮಾಡ್ತಾನೆ. ಆದ್ರೆ ಗೌರಿ ಮಾತ್ರ ಕಾಲಲ್ಲಿ ರಂಗೋಲಿ ಬಿಡಿಸ್ತಾ ಇರ್ತಾಳೆ. ಇದನ್ನ ನೋಡಿ ವಿವೇಕ್ಗೆ ಒಂಥರ ಆಗ್ಬಿಡುತ್ತೆ. ಇವಳೇನಪ್ಪ ಇವಳು ಈ ಥರ ಮಾಡ್ತಾ ಇದ್ದಾಳೆ, ಸಿಕ್ಕಂಗೋಗ್ಬಿಟ್ನ ಏನೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೋಲಿರ್ಗು ಟಾಟಾ, ಬೈ ಬೈ, ಟೇಕ್ ಕೇರ್.